ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ ಅವರೇ, ಯಾಕೆ ಕುಂತದೇ ಇದ್ದೀರಾ? ಏನಾಯ್ತು? ಸಿದ್ದು ಅವರೇ, ಸಿಂಚನ ಯಾಕೋ ತುಂಬಾ ಬೇಜಾರು ಮಾಡ್ಕೊಂಡಿರೋ ಹಾಗಿದೆ. ಅವಳು ಈ ಟೈಮಲ್ಲಿ ಅಷ್ಟೆಲ್ಲ ನೊಂದ್ಕೊಂಡಿರೋದು ಒಳ್ಳೇದಲ್ಲ. ಅಕ್ಕ ಯಾಕೆ ಬೇಜಾರು ಮಾಡ್ಕೊಂಡವಳು ಮೇಡಮ್ ಅವರೇ? ಅವಳು ಈ ಸಮಯದಾಗೆ ಇನ್ನೂ ಖುಷಿಯಾಗಿರ್ಬೇಕಲ್ವೇ? ಹೌದು ಸಿದ್ದು ಅವರೇ, ಆದರೆ ಅಪ್ಪ ಅಮ್ಮ ಮನೇಲಿದ್ದಾಗ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅನ್ನೋ ಪಾಪ ಪ್ರಜ್ಞೆ ಅವಳಿಗೆ ಕಾಡ್ತಿದ್ಯೋ ಏನೋ. ಈಗಲೂ ಅಪ್ಪ ಅಮ್ಮ ಮನೆಗೆ ಬಂದಿಲ್ವಲ್ಲ, ಅದರಿಂದ ಅವಳು ಬೇಜಾರಾಗಿದ್ದಾರೆ ಅಂತ ಅನ್ನಿಸ್ತಿದೆ. ಮೇಡಮ್ ಅವರೇ, ಇಷ್ಟಕ್ಕೂ ಅತ್ತೆ ಮಾವ ಯಾಕೆ ಮನೆಯಿಂದ ಈಚೆ ಬಂದರು? ಏನಾಯ್ತು? ಸಂತು ಅಣ್ಣ ಮತ್ತು ಹರೀಶ್ ಆಸ್ತಿ ಭಾಗ ಮಾಡಿದ ಹಾಗೆ ಅಪ್ಪ ಅಮ್ಮನೂ ಭಾಗ ಮಾಡಿ ದೂರ ದೂರ ಬದುಕೋ ಹಾಗೆ ಮಾಡಿಬಿಟ್ರು. ಈ ವಯಸ್ಸಲ್ಲಿ ಅವ್ರನ್ನ ಎಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ನೋಡಿ. ನನಗೆ ಬುದ್ಧಿ ಬಂದಾಗಿಂದನೂ ನೋಡಿದ್ದೀನಿ ಸಿದ್ದು ಅವರೇ, ಎಷ್ಟೇ ಕಷ್ಟ ಬಂದ್ರೂ ಅಪ್ಪ ಅಮ್ಮ ಯಾವಾಗಲೂ ಜೊತೆಗೇ ಇದ್ರು. ಯಾವತ್ತೂ ದೂರ ಇದ್ದವರೇ ಅಲ್ಲ ಅವರು. ಆದರೆ ಇವರಿಬ್ಬರು ಸ್ವಾರ್ಥಕ್ಕೋಸ್ಕರ ಅವರನ್ನ ದೂರ ದೂರ ಮಾಡಿಬಿಟ್ರು. ಇಷ್ಟು ಸಾಲದು ಅಂತ ಹೆತ್ತವ್ರನ್ನೇ ಮನೆಯಿಂದ ಹೊರಗೆ ಹಾಕಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಗೃಹ ಪ್ರವೇಶ ಮಾಡಿಕೊಂಡು ಖುಷಿಯಾಗಿದ್ದಾನೆ ಆ ಸಂತು ಅಣ್ಣ. ಛೇ, ಇವ್ರು ನನ್ನ ಒಡ ಹುಟ್ಟಿದವರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ. ಮೇಡಮ್ ಅವರೇ, ಈ ವಯಸ್ಸಲ್ಲಿ ಅತ್ತೆ ಮಾವ ಇಬ್ರು ಯಾಕೆ ಕಷ್ಟಪಡಬೇಕು? ಅವ್ರ ಪಾಲ್ಗೆ ನಾವಿದ್ದೀವಲ್ವಾ, ಅವ್ರನ್ನ ನಮ್ಮನೆಗೆ ಕರ್ಕೊಂಬಂದ್ಬಿಡುವೆ. ಅಯ್ಯೋ ಬೇಡ ಸಿದ್ದು ಅವರೇ, ಅಪ್ಪ ಅಮ್ಮ ಇಲ್ಲಿಗೆ ಬರೋಕ್ಕೆ ಯಾವತ್ತೂ ಒಪ್ಪಲ್ಲ. ಬೀಗರ ಮನೆಯಲ್ಲಿ ಉಳ್ಕೋಬೇಕು ಅಂದರೆ ಸಾಧ್ಯನೇ ಇಲ್ಲ ಅವ್ರಿಗೆ. ಇಲ್ಲಿಗೆ ಬರ್ತಿದ್ರೆ ಏನಂತೆ, ಬೇರೆ ಏನಾರ ಮಾಡೋಣ ಬಿಡಿ ಮೇಡಮ್ ಅವರೇ. ಇಲ್ಲ ಸಿದ್ದು ಅವರೇ, ನಮ್ಮ ಅಪ್ಪ ಅಮ್ಮನಿಗೆ ಸ್ವಾಭಿಮಾನ ಜಾಸ್ತಿ. ನಾವು ಏನೇ ಸಹಾಯ ಮಾಡಬೇಕು ಅಂತ ಹೊರಟ್ರು ಅವ್ರು ಬೇಡಾನೆ ಅಂತಾರೆ. ಅದು ಯಾಕೆ ಬೇಡ ಅಂತಾರೆ ಮೇಡಮ್ ಅವರೇ? ನಮ್ಮೇನು ಬೇರೆಯವ್ರೆ? ಮನೆಯವರೇ ಅಲ್ವೇ? ಹೊರಗ್ನವ್ರು ಮಾಡಿದ್ರೆ ಅದು ಸಹಾಯ ಅನಿಸ್ಕೊತದೆ, ಅದೇ ಮನೆಯವ್ರು ಮಾಡಿದ್ರೆ ಅದು ಜವಾಬ್ದಾರಿ ಅನಿಸ್ಕೊತದೆ. ನಾಳೆ ಬೆಳಿಗ್ಗೆನೆ ನಮ್ಮಿಬ್ರು ಹೋಗಿ ಅವ್ರ ತಾವು ಮಾತಾಡಮ್ಮ. ನೀವೇನು ತಲೆಗೆಡಿಸ್ಕೊಬಿಡಿ, ಅವ್ರನ್ನ ನಾನು ಒಪ್ಪಿಸ್ತೀನಿ, ಸರಿಯೇ? ಥ್ಯಾಂಕ್ ಯು ಸಿದ್ದು ಅವರೇ. ಥ್ಯಾಂಕ್ಸ್ ಎಲ್ಲ ಯಾಕೆ ಮೇಡಮ್ ಅವರೇ? ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನು ಏನು ಮಾಡಿದ್ರು ಕಮ್ಮಿನೇ. ಆ ನಂಬಿಕೆ ಮುಂದೆ ಇದೆಲ್ಲ ಏನೂ ಇಲ್ಲ ಮೇಡಮ್ ಅವರೇ. ಅದರಲ್ಲೂ ಇಷ್ಟೆಲ್ಲ ಆದಮೇಲೂ ನೀವು ನನ್ನ ಜೊತೆ ಜೀವನ ಮಾಡೋದಕ್ಕೆ ವಾಪಸ್ ಬಂದಿರಿಯಲ್ಲ, ಅದು ತುಂಬ ದೊಡ್ಡದು ಮೇಡಮ್ ಅವರೇ. ಅವಾಗವಾಗ ನಾನು ಅದೃಷ್ಟ ಅಂತ ಅನ್ನಿಸ್ತದೆ.